ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಧಾರಾವಾಹಿಯ ಹೆಸರು ಮಧುರ ಪ್ರೇಮ. ಬನ್ನಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಧಾರಾವಾಹಿ ಹೇಗೆ ಮೂಡಿ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಭಾವನಾ, ಏನ್ ಚಿಕ್ಕಮ್ಮ? ಇವಳೆ ನಮ್ಮ ಕಥಾನಾಯಕಿ ಭಾವನಾ. ಇದೇನು ಚಿಕ್ಕಮ್ಮ ಅಂತ ಕರೆಸಿದಾಳೆ ಅಂತ ನೋಡ್ತಿದ್ದೀರಾ? ಹೌದು, ಭಾವನಾಗೆ ತಾಯಿ ಇರಲ್ಲ. ಅವರಪ್ಪ ಎರಡನೇ ಮದುವೆ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಭಾವನಾ ಚಿಕ್ಕಮ್ಮ ಅಂತ ಕರಿತಿದ್ದಾಳೆ. ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು? ಇನ್ನು ಏನೇ ಮಾಡ್ತಿದ್ದೆ ಒಳಗಡೆ? ಅದು ಚಿಕ್ಕಮ್ಮ, ನನ್ನ ರಿಸಲ್ಟ್ ಬಂದಿದೆಯಂತೆ. ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅದಕ್ಕೆ ಮಾತಾಡ್ತಾ ಇದ್ದೆ. ಯಾರು ಓದಿಲ್ದೇ ಇರೋ ಡಿಗ್ರಿನ ನೀನು ಓದ್ಬಿಟ್ಟಿದ್ಯಾ ಅಂತ ಭಾರಿ ಜಂಬ ನಿನಗೆ ಅಲ್ವಾ? ಅದು ಹಾಗಲ್ಲ ಚಿಕ್ಕಮ್ಮ, ನನ್ನ ಫ್ರೆಂಡು ಇವತ್ತು ರಿಸಲ್ಟ್ ನೋಡಕ್ಕೆ ಹೋಗ್ತಿದ್ದಾಳಂತೆ. ನಾನು ಅವಳ ಜೊತೆ ಹೋಗಿ ಬರ್ತೀನಿ ಚಿಕ್ಕಮ್ಮ. ನೀನು ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ನಾನೇ ನನ್ನ ತಮ್ಮಂಗೆ ಫೋನ್ ಮಾಡಿ ನಿನ್ನ ರಿಸಲ್ಟ್ ನೋಡ್ಕೊಂಡು ಬರಕ್ಕೆ ಹೇಳ್ತೀನಿ. ಹೋಗೊಂದು ಲೋಟ ಕಾಫಿ ಮಾಡ್ಕೊಂಡು ಬಾ. ಭಾವನಾ ಚಿಕ್ಕಮ್ಮ ರಂಗಮ್ಮಂಗೆ ಭಾವನನ್ನ ತನ್ನ ತಮ್ಮಂಗೆ ತಂದ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಇದು ರಂಗಮ್ಮನ ಯಜಮಾನ್ರು ಅಂದ್ರೆ ಭಾವನಾ ಅಪ್ಪಂಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಭರತ್, ಇದೇನಪ್ಪ ತಿಂಡಿನೂ ತಿಂದೆ, ಇವತ್ತೆಲ್ಲ ಆಚೆ ಹೊರಟಿದ್ಯಾ? ಹಾಂ ಅಮ್ಮ, ಇವತ್ತು ನನ್ನ ರಿಸಲ್ಟು, ಅದಕ್ಕೆ ಹೋಗ್ತಾ ಇದ್ದೀನಿ. ಹೌದಾ, ಸರಿ, ಒಳ್ಳೇದಾಗ್ಲಿ, ಹೋಗ್ಬಪ್ಪ. ಎಲ್ಲರೂ ರಿಸಲ್ಟ್ ನೋಡೋಕ್ಕೆ ಅಂತ ಕಾಲೇಜಿಗೆ ಬಂದಿರ್ತಾರೆ, ಆದರೆ ಭಾವನಾ ಮಾತ್ರ ಬಂದಿರಲ್ಲ. ಈ 3 ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ವಾ? ಹೌದು, ನನಗಂತೂ ಮೊನ್ನೆ ತಾನೇ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀನೇನೋ ಅಂತ ಅನ್ನಿಸ್ತಿದೆ. ಎಷ್ಟು ಬೇಗ 3 ವರ್ಷ ಕಳೆದೋಯ್ತು. ಇನ್ನೇನು ಓದ್ ಮುಗೀತು, ಇನ್ನ ಕೆಲಸ ಹುಡ್ಕೋದೊಂದು ಬಾಕಿ. ನೀನು, ಪ್ರಜ್ವಲ್, ಭರತ್ ಎಲ್ಲರೂ ಕೆಲಸ ಮಾಡಕ್ಕೆ ಹೋಗ್ತೀರಾ. ಆದರೆ ನಮ್ಮ ಹೆಣ್ಮಕ್ಳಿಗೆ ಮನೇಲಿ ಓದ್ ಮುಗೀತಲ್ಲ, ಮದುವೆ ಮಾಡ್ಕೊಳ್ಳಿ ಅಂತ ಬಲವಂತ ಮಾಡ್ತಾರೆ. ನಾನಂತೂ ಮನೇಲಿ ಹೇಳ್ಬಿಟ್ಟಿದ್ದೀನಿ, ನಾನು ಒಂದು 2-3 ವರ್ಷ ಕೆಲಸ ಮಾಡೇ ಮದುವೆ ಮಾಡ್ಕೊಳ್ಳೋದು ಅಂತ. ನಿನ್ನನ್ನು ಯಾರೇ ಮದುವೆ ಆಗ್ತಾರೆ? ನೋಡು, ಇವತ್ತು ಕೂಡ ನನ್ನನ್ನು ರೇಗಿಸಿ ಸಿಟ್ಟು ಬರೋ ಹಾಗೆ ಮಾಡಬೇಡ. ಸಿಟ್ಟು ಬರೋದೇನು, ಆಲ್ರೆಡಿ ಸಿಟ್ಟು ಮಾಡ್ಕೊಂಡಿದ್ಯಲ್ಲ. ಸರಿ ಸರಿ, ತಮಾಷೆ ಸಾಕು. ಸರಿ, ಹೊರಡೋಣ. ಭರತ್, ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡೋಣ, ನಮ್ಮ ಫ್ರೆಂಡ್ಸ್ದೆಲ್ಲ. ಆಗಾಗ ಮೆಸೇಜ್ ಮಾಡ್ತಿರ್ಬೋದು. ಹೌದು ಕಣೋ ಭರತ್, ಸುಪ್ರಿಯಾ ಹೇಳ್ತಿರೋದು ಸರಿ. ಎಲ್ಲರೂ ಕಾಲೇಜಲ್ಲಿ ಇರೋವರೆಗೆ ಅಷ್ಟೇ, ಆಮೇಲೆ ಅವ್ರವ್ರ ವರ್ಕು ಅಂತ ಹೇಳಿ ಬ್ಯುಸಿಯಾಗಿ ಹೋಗ್ತಾರೆ. ಆದರೆ ನಮ್ಮ ಬ್ಯಾಚಲ್ಲಿ ಆ ರೀತಿ ಆಗಬಾರ್ದು. ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು 12 ಜನ ಫ್ರೆಂಡ್ಸ್ ಇದ್ದೀವಲ್ಲ, ಅದು ಕ್ಲೋಸ್ ಫ್ರೆಂಡ್ಸ್. ಒಬ್ರು ಮದ್ವೆಗೆ ಒಬ್ರು ಹೋಗಿ ಚೆನ್ನಾಗಿ ಓಡಾಡಬಾರ್ದಾ? ಸರಿ ಆಯಿತು. ಸರಿ, ಅದಕ್ಕೇನಂತೆ, ಇವತ್ತೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಆಯಿತು. ಸರಿ, ಹೊರಡೋಣ. ಹೀಗೆ ಎಲ್ಲರೂ ರಿಸಲ್ಟ್ ನೋಡಿಕೊಂಡು ಖುಷಿಯಿಂದ ವಾಪಸ್ ಮನೆಗೆ ಹೋಗ್ತಾರೆ. ಭರತ್ ತುಂಬಾ ರಿಚ್ ಫ್ಯಾಮಿಲಿಗೆ ಸೇರಿರುವಂತ ಹುಡುಗ ಆಗಿರ್ತಾನೆ. ಆದ್ರೆ ಅವನಿಗೆ ಸ್ವಲ್ಪನೂ ಅಹಂಕಾರ ಅನ್ನೋದಿರಲ್ಲ. ಅಲ್ಲ, ನಮ್ಮ ಫ್ರೆಂಡ್ಸಲ್ಲಿ ಎಲ್ಲರೂ ಬಂದರು, ಆದರೆ ಭಾವನಾ ಯಾಕೆ ಬಂದಿಲ್ಲ? ನಾನು ಅವಳನ್ನು ಪ್ರೀತಿಸ್ತಿರೋ ವಿಷಯ ಇವತ್ತಾದರೂ ಹೇಳೋಣ ಅಂತ ಕಾಯ್ತಾ ಇದ್ದೆ, ಆದರೆ ಅವಳು ಬರಲೇ ಇಲ್ಲ. ಇನ್ನು ಯಾವಾಗ ಸಿಗ್ತಾಳೋ ಅವಳು ನನಗೆ ಗೊತ್ತಿಲ್ಲ. ಎಕ್ಸಾಮ್ ಲಾಸ್ಟ್ ದಿನ ನಾನು ಬೀಚ್ ಹತ್ರ ಕಾಯ್ತಾ ಇರ್ತೀನಿ, ನೀನು ಬಾ ಅಂತ ಹೇಳಿದ್ದೆ, ಆದರೆ ಯಾಕೆ ಬರಲಿಲ್ಲ? ಅವಳನ್ನು ಇಷ್ಟಪಡ್ತಿಲ್ವಾ ಅಥವಾ ಬರೋಕೆ ಸಂದರ್ಭ ಕೂಡ ಬರಲಿಲ್ವಾ? ಒಂದು ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ಭರತ್ ಈ ರೀತಿ ಯೋಚನೆ ಮಾಡ್ತಿದ್ರೆ, ಇವತ್ತು ಕಾಲೇಜ್ ಹತ್ರ ಹೋಗಿದ್ದಿದ್ರೆ ಭರತ್ ಕೂಡ ಬಂದಿರೋರು, ಅವರನ್ನ ನೋಡ್ಬೋದಿತ್ತು. ಅವರು ಎಕ್ಸಾಮ್ ಲಾಸ್ಟ್ ದಿನ ಬೀಚ್ ಹತ್ರ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ರು. ನನಗೆ ಹೋಗೋಕೆ ಆಗಲಿಲ್ಲ. ಏನಕ್ಕಿರ್ಬೋದು? ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅನ್ನೋ ವಿಷಯ ಅವ್ರಿಗೆ ಏನಾದರೂ ಗೊತ್ತಾಗಿದೆಯಾ? ರಿಸಲ್ಟ್ ನೋಡಕ್ಕೆ ಹೋದಾಗ ಭರತ್ಗೆ ನಾನು ಅವರನ್ನ ಪ್ರೀತಿಸ್ತಿರೋ ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಚಿಕ್ಕಮ್ಮ ಹೋಗೋಕೆ ಬಿಡಲಿಲ್ಲ. ಅದು ಅಲ್ಲದೆ ಈ ಚಿಕ್ಕಮ್ಮನ ತಮ್ಮ ಬೇರೆ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಹಿಂಬಾಲಿಸ್ಕೊಂಡು ಬರ್ತಿರ್ತಾನೆ. ಈ ವಿಷಯ
ಭರತ್ಗೆ ಹೇಗೆ ಹೇಳೋದು? ನಾನು ಭಾವನಾಗೆ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಇದನ್ನು ಹೇಳೋಕ್ಕೆ 3 ವರ್ಷ ಟೈಮ್ ತಗೊಂಡ. ಇನ್ನು ಯಾವಾಗ ಅವಳು ಸಿಗೋದು? ನಾನು ಯಾವಾಗ ಅವಳಿಗೆ ಈ ವಿಷಯ ಹೇಳೋದು? ಭರತ್ ಭಾವನಾ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಈ ಕಡೆ ಭರತ್ ತಾಯಿ ಭರತ್ ಇಷ್ಟೊತ್ತಾದರೂ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ. ಅಲ್ಲ, ರಿಸಲ್ಟ್ ನೋಡ್ಕೊಂಡು ಬರಕ್ಕೆ ಇಷ್ಟೊತ್ತು ತನಕ ಬೇಕಾ? ಅದು ಕಾರಲ್ಲಿ ಬೇರೆ ಹೋಗಿದ್ದಾನೆ. ಎಲ್ಲಿ ಹೋದ? ಫ್ರೆಂಡ್ ಮನೆಗೆ ಏನಾದರೂ ಹೋದ್ನಾ? ಅವನಿಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಯಾರಿಗೆ ಅಂತ ಫೋನ್ ಮಾಡಿ ಕೇಳೋದು? ನಂಬರ್ ಬೇರೆ ಗೊತ್ತಿಲ್ಲ. ಹಾಂ, ಪ್ರಜ್ವಲ್ ನಂಬರ್ ನನ್ನ ಮೊಬೈಲಲ್ಲಿದೆ. ಅವನಿಗೆ ಫೋನ್ ಮಾಡಿ ಕೇಳೋಣ. ಹಲೋ, ಪ್ರಜ್ವಲ್ ಮಾತಾಡೋದು? ಹೌದು, ನೀವ್ಯಾರು? ಪ್ರಜ್ವಲ್, ನಾನಪ್ಪ, ಭರತ್ ತಾಯಿ. ಹಾಂ, ಹೇಳಿ ಆಂಟಿ. ನೀನು ರಿಸಲ್ಟ್ ನೋಡಕ್ಕೆ ಹೋಗಿದ್ಯಾ? ಭರತ್ ಬಂದಿದ್ನಾ ಕಾಲೇಜ್ಗೆ? ಹಾಂ ಆಂಟಿ, ಬಂದಿದ್ದ. ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಹೊರಟ್ವಿ. ಯಾಕೆ ಅವನು ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ಅದಕ್ಕೆ ನಿನ್ನ ಜೊತೆ ಏನಾದರೂ ಇದ್ದಾನೇನೋ ಅಂತ ಫೋನ್ ಮಾಡಿದೆ. ಅವ್ನ ಮೊಬೈಲ್ ಬೇರೆ ಮನೇಲೇ ಬಿಟ್ಟು ಹೋಗಿದ್ದಾನೆ. ಹೌದಾ, ಸರಿ ಆಂಟಿ, ನಾನು ಈಗಲೇ ಕಾಲೇಜ್ ಹತ್ರ ಹೋಗಿ ನೋಡ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ. ಸರಿ. ಭರತ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಪ್ರಜ್ವಲ್ಗೆ ಗೊತ್ತಾಗುತ್ತೆ. ಕೊನೆಗೆ ಪ್ರಜ್ವಲ್ ತಾನೇ ಭರತ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಹಲೋ ಆಂಟಿ, ನಾನು ಪ್ರಜ್ವಲ್ ಮಾತಾಡೋದು. ಅದು ಭರತ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ನೀವೇನು ಹೆದರ್ಕೋಬೇಡಿ. ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಇಲ್ಲೇ ನಮ್ಮ ಕಾಲೇಜ್ ಪಕ್ಕ ಇರೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ. ನೀವು ಸ್ವಲ್ಪ ಬೇಗ ಬನ್ನಿ ಆಂಟಿ. ಹಾಂ, ಸರಿ. ತಕ್ಷಣ ಪ್ರಜ್ವಲ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ತನ್ನ ಫ್ರೆಂಡ್ಸ್ನೆಲ್ಲ ಆ್ಯಡ್ ಮಾಡಿ ಭರತ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಮೆಸೇಜ್ ಮಾಡ್ತಾನೆ. ಭಾವನಾ, ಪ್ರೇರಣಾ, ಕಾಲೇಜ್ ಹತ್ರ ಹೋಗಿದ್ಯಾನೆ? ರಿಸಲ್ಟ್ ನೋಡ್ಕೊಂಡು ಬಂದ್ಯಾ? ಹ್ಞೂ ಕಣೆ, ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ, ಏನು ಯೋಚನೆ ಮಾಡಬೇಡ. ಹೌದಾ, ಥ್ಯಾಂಕ್ಸ್ ಕಣೆ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರಾ? ಹಾಂ, ಬಂದಿದ್ರು. ನೀನು ಬರಬೇಕಿತ್ತು, ಚೆನ್ನಾಗಿರೋದು. ಸುಪ್ರಿಯಾ ಹೇಳ್ತಾ ಇದ್ಲು, ನಮ್ಮ ಫ್ರೆಂಡ್ಸ್ನೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋಣ, ಆಗಾಗ ಮೆಸೇಜ್ ಮಾಡ್ತಿರ್ಬೋದು, ಎಲ್ಲರೂ ಕಾಂಟ್ಯಾಕ್ಟಲ್ಲಿರೋಣ ಅಂತ. ಅದಕ್ಕೂ ಪ್ರಜ್ವಲ್ ಒಪ್ಕೊಂಡ. ಭರತು ಅಂತ ಇದ್ದ, ಆಯಿತು ಅದಕ್ಕೇನು ಮಾಡೋಣ ಅಂತ. ಓ ಹೌದಾ, ಮತ್ತೆ ಯಾರಾದರೂ ಕೇಳಿದ್ರಾ ಭಾವನೆ ಯಾಕೆ ಬಂದಿಲ್ಲ ಅಂತ? ಇಲ್ಲ ಕಣೆ, ಹೀಗೆ ಮಾತಾಡ್ತಿದ್ವಿ, ಆಮೇಲೆ ಲೇಟ್ ಆಯಿತು ಅಂತ ಎಲ್ಲರೂ ಹೊರಟ್ವಿ. ನಿನ್ನ ವಿಷಯ ಬರಲೇ ಇಲ್ಲ. ಹೌದಾ, ಸರಿ. ಓ, ಪ್ರಜ್ವಲ್ ಆಗಲೇ ಗ್ರೂಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ. ಭರತ್ ಮಾಡ್ತೀನಿ ಅಂತ ಹೇಳಿದ್ದ, ಇವನೇ ಮಾಡಿಬಿಟ್ಟಿದ್ದಾನೆ. ಹೌದಾ, ನನ್ನ ನಂಬರ್ ಆ್ಯಡ್ ಮಾಡಿದಾನ ನೋಡು. ಮಾಡಿದಾನೆ. ಹೌದಾ, ಸರಿ. ನನ್ನ ಮೊಬೈಲ್ ಮನೇಲಿದೆ, ನಾನು ಮನೆಗೆ ಹೋಗಿದ ಕೂಡಲೇ ನೋಡ್ತೀನಿ. ಸರಿ ಕಣೆ, ನಾನೇನು ಬರ್ತೀನಿ. ನೋಡು, ಈಗಷ್ಟೇ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ, ಆಗಲೇ ಮೆಸೇಜ್ ಬರ್ತಾನೆ ಇದೆ. ಇರು, ಯಾರು ಅಂತ ನೋಡೋಣ. ಮೆಸೇಜ್ ನೋಡಿದ ತಕ್ಷಣ ಪ್ರೇರಣೆಗೆ ಶಾಕ್ ಆಗುತ್ತೆ. ಪ್ರೇರಣಾ, ಯಾರ್ದು ಮೆಸೇಜು? ಯಾಕೆ ಗಾಬರಿ ಆಗಿದೆಯಾ? ಭಾವನಾ, ರಿಸಲ್ಟ್ ನೋಡ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಭರತ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಏನು? ಭರತ್ಗೆ ಆಕ್ಸಿಡೆಂಟ್ ಆಗಿದೆಯಂತ? ಹೌದು ಭಾವನಾ, ಪ್ರಜ್ವಲ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾನೆ. ಪ್ರೇರಣಾ, ಯಾವ ಹಾಸ್ಪಿಟ್ಲು ಅಂತ ಏನಾದರೂ ಹಾಕಿದ್ದಾನ ನೋಡೆ. ಹಲೋ ಪ್ರಜ್ವಲ್, ಎಲ್ಲಿದೆಯಾ? ಹಾಂ, ಹೌದಾ, ಏನಾಗಿದೆ ಅವನಿಗೆ? ಹಾಂ, ಸರಿ. ಪ್ರೇರಣಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಏನಾದರೂ ಮಾತಾಡೋ. ಭಾವನಾ, ಭರತ್ಗೆ ಬಲಗೈ ಫ್ರ್ಯಾಕ್ಚರ್ ಆಗಿದೆ ಅಂತ ಕಣೆ. ಅವ್ರ ತಾಯಿ, ಅವ್ರ ತಂಗಿ ಎಲ್ಲ ಹಾಸ್ಪಿಟಲಲ್ಲೇ ಇದ್ದಾರಂತೆ. ಪ್ರಜ್ವಲ್, ಕಿರಣ್ ಇಬ್ಬರೇ ಇದ್ದಾರಂತೆ. ನೀವೇನು ಬರೋದು ಬೇಡ, ಇಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ, ಬೆಳಗ್ಗೆ ಬೇಕಾದರೆ ಬನ್ನಿ ಅಂತ ಹೇಳ್ದ. ಹೌದಾ, ಹೇಗೂ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಿರ್ತಾನಲ್ಲ, ನಾನು ಮನೆಗೆ ಹೋಗಿ ಮೊಬೈಲ್ ನೋಡ್ತೀನಿ, ನೀನು ಮೆಸೇಜ್ ಮಾಡ್ತಾ ಇರೋ, ಸರಿನಾ? ಸರಿ ಕಣ, ಆಯಿತು. ಓ ಭಾವನಾ, ಇಷ್ಟೊತ್ತು ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ.
ಯಾಕೆ? ಅಕ್ಕ ಹೇಳಿದ್ಲು ನೀನು ಭಾವನಾ ಇಬ್ಬರು ಮೂವಿಗೆ ಹೋಗಿ ಬನ್ನಿ ಅಂತ. ಅದಕ್ಕೆ ಹೋಗಿ ಬೇಗ ರೆಡಿಯಾಗಿ ಬಾ, ಹೋಗೋಣ. ನಾನು ಬರಲ್ಲ. ಏನು ಬರಲ್ವಾ? ಸುಮ್ಮನೆ ಬಾ ಅಂದರೆ ಬರ್ತಿರ್ಬೇಕು, ಇಲ್ಲ ಅಂದರೆ ನಾನು ಅಕ್ಕಂಗೆ ಹೇಳ್ತೀನಿ. ನೋಡಿ, ನನ್ನ ಮನಸ್ಸು ಸರಿ ಇಲ್ಲ, ಸುಮ್ಮನೆ ಬಲವಂತ ಮಾಡಬೇಡಿ ಪ್ಲೀಸ್. ಓಹ್, ಇವಳು ಒಳ್ಳೆ ಮಾತಿಗೆಲ್ಲ ಬಗ್ಗಲ್ಲ. ನಮ್ಮ ಅಕ್ಕನೇ ಸರಿ ಇವಳಿಗೆ. ಅಕ್ಕ ಪ್ರಕಾಶ? ಅಕ್ಕ, ಭಾವನಾ ನನ್ನ ಜೊತೆ ಮೂವಿಗೆ ಬರಲ್ವಂತೆ. ಹೌದಾ? ಹಾಗಂದ್ಲ? ಇರು. ಚಿಕ್ಕಮ್ಮ, ನನ್ನ ರೂಮಲ್ಲಿ ಟೇಬಲ್ ಮೇಲೆ ನನ್ನ ಮೊಬೈಲ್ ಇಟ್ಟಿದ್ದೆ, ಅದು ಕಾಣಿಸ್ತಾನೆ ಇಲ್ಲ. ಅದೆಲ್ಲ ಬಿಡು, ಯಾಕೆ ಮೂವಿಗೆ ಬರಲ್ಲ ಅಂತ ಹೇಳಿದ್ಯಂತೆ? ಚಿಕ್ಕಮ್ಮ ಪ್ಲೀಸ್, ಇವಾಗ ನನ್ನ ಮನಸ್ಸು ಸರಿ ಇಲ್ಲ, ಅದಕ್ಕೆ ಹಾಗಂದೆ. ಅದೆಲ್ಲಿ ನನ್ನ ಮೊಬೈಲಲ್ಲಿ ಚಿಕ್ಕಮ್ಮ? ನನ್ನ ಹತ್ರ ಇದೆ. ಏನು, ನಿಮ್ಮ ಹತ್ರ ಇದೆಯಾ? ನನ್ನ ಮೊಬೈಲ್ನ ನೀವ್ಯಾಕೆ ತಗೊಂಡ್ರಿ? ನಾನೇ ಕೊಟ್ಟೆ. ಪ್ರಕಾಶ್ ಮೊಬೈಲು ಹಾಳಾಗಿದೆ. ಅದು ಅಲ್ಲದೆ ಅವನಿಗೆ ಮೊಬೈಲ್ ಅವಶ್ಯಕತೆ ತುಂಬ ಇದೆ. ನಿನಗೇನಕ್ಕೆ ಮೊಬೈಲು? ಈಗ ಭಾವನಾಗೆ ಭರತ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಮೊಬೈಲ್ ಇತ್ತು, ಈಗ ಅದು ಇಲ್ವಲ್ಲ ಅಂತ ತುಂಬಾನೇ ಅಳು ಬರುತ್ತೆ. ಆದರೆ ಅವಳ ಪರಿಸ್ಥಿತಿನ ಕೇಳೋರು ಮನೇಲಿ ಯಾರೂ ಇರಲ್ಲ. ಏನೇ ನೀನು ಆಸ್ತಿ ಎಲ್ಲ ಇವನಿಗೆ ಬರ್ಕೊಟ್ಟಿದ್ದೀನಿ ಅನ್ನೋ ಥರ ಅಳ್ತಾ ನಿಂತಿದ್ಯಾ? ಹೋಗಿ ಮುಖ ತೊಳ್ಕೊಂಡು ಬಾ, ಇವನ ಜೊತೆ ಮೂವಿಗೆ ಹೋಗುವಂತೆ. ಭಾವನಾ ಏನೂ ಮಾತಾಡದೆ ಅಲ್ಲಿಂದ ಹೊಟ್ಟೋಗ್ತಾಳೆ. ಈಗ ಏನು ಮಾಡೋದು? ಮೊಬೈಲೇ ಇಲ್ಲ ಆದಮೇಲೆ ಪ್ರೇರಣಾಗೂ ಮೆಸೇಜ್ ಮಾಡೋಕ್ಕಾಗಲ್ಲ, ಗ್ರೂಪಲ್ಲೂ ಮೆಸೇಜ್ ಮಾಡೋಕ್ಕಾಗಲ್ಲ. ಭರತ್ ಹೇಗಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಇಲ್ಲ, ಹೇಗಾದರೂ ಮಾಡಿ ಭರತ್ನ ನೋಡಲೇಬೇಕು, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು. ಭಾವನಾ ಭರತ್ ಬಗ್ಗೆ ಹೇಗೆ ತಿಳ್ಕೊತಾಳೆ, ಅವನನ್ನು ಹೇಗೆ ಮೀಟ್ ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.